ಕೋಲ್ಕತ್ತಾದಲ್ಲಿ ಅಮಾನುಷ ಘಟನೆ ಒಂದು ನಡೆದಿದೆ. ಅಂದರೆ ಸಂಸದರನ್ನ ತುಂಡು ತುಂಡಾಗಿ ಭರ್ಬರ ಮಾಡಿ ಕೊಲೆ ಮಾಡಿರುವಂತಹ ಘಟನೆ ಕೋಲ್ಕತ್ತಾದಲ್ಲಿ ನಡೆದಿದೆ. ಎಂಪಿಯನ್ನ ಪೀಸ್ ಪೀಸ್ ಮಾಡಿ ಕಿರಾತಕರು ನೀರಿಗೆಸೆದ ಘಟನೆ ಕೋಲ್ಕತ್ತಾದಲ್ಲಿ ನಡೆದಿದೆ. ಬಾಂಗ್ಲಾದೇಶದ ಸಂಸದರು ಅವರು ಕೋಲ್ಕತ್ತಾಕ್ಕೆ ಬಂದಾಗ ಅವರನ್ನು ಪೀಸ್ ಪೀಸ್ ಮಾಡಿ ನೀರಿಗೆಸೆದಿದ್ದಾರೆ ಕಿರಾತಕರು. ಪಶ್ಚಿಮ ಬಂಗಾಳದಲ್ಲಿ ಸಂಸದ ಅನ್ವರುಲ್ ಅಜೀಮ್ ಭೀಕರ ಹತ್ಯೆ ಆಗಿದೆ. ಬಾಂಗ್ಲಾದೇಶದ ಸಂಸದ ಅವರು ಕೋಲ್ಕತ್ತಾಕ್ಕೆ ಬರ್ತಾರೆ. ಕೋಲ್ಕತ್ತಾದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಬರ್ಬರವಾಗಿ ಕೊಲೆಗೆ ಅವರು ಆಹುತಿಯಾಗಿದ್ದಾರೆ. ಬಾಂಗ್ಲಾದೇಶದ ಆಡಳಿತ ಪಕ್ಷ ಅವಾಮಿ ಲೀಗ್ನ ಸಂಸದ ಅವರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರು ಬಾಂಗ್ಲಾದೇಶದ MP ಆಗಿದ್ದಾರೆ. ಇವರ ಹೆಸರು ಅನ್ವರುಲ್ ಅಜೀಮ್ ಅನಾರ್ ಅಂತ. ಇವರು ಕೋಲ್ಕತ್ತಾಕ್ಕೆ ಬಂದಾಗ ಅಂದರೆ ಅವರ ಸ್ನೇಹಿತನ ಒಂದು ಪಾರ್ಟಿಗೆ ಬಂದಾಗ ಅವರನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಪೀಸ್ ಪೀಸ್ ಮಾಡಿ ಕೊಲೆ ಮಾಡಿದ್ದಾರೆ. ಆದರೆ ಕೊಲೆ ಆಗಿರುವಂಥದ್ದು 5 ಕೋಟಿ ಡೀಲ್ಗೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಏನೋ ಹನಿ ಟ್ರ್ಯಾಪ್ಗೆ ಬಲಿಯಾದ್ರೆ ಹಾಗಾದರೆ ಬಾಂಗ್ಲಾದೇಶದ ಸಂಸದ. ಸಾಕಷ್ಟು ಹನಿ ಟ್ರ್ಯಾಪ್ ಪ್ರಕರಣಗಳು ಇತ್ತೀಚೆಗೆ ನಡೀತಾ ಇದ್ದಾವೆ. ಅದೇ ಮಾದರಿಯಲ್ಲಿ ಬಾಂಗ್ಲಾದೇಶದ MPಯನ್ನ ಹನಿ ಟ್ರ್ಯಾಪ್ ಕೆಡ್ಡಗೆ ಇಲ್ಲಿ ಬಳಸ್ಕೊಂಡ್ರ ಹಾಗಾದ್ರೆ ಬಾಂಗ್ಲಾದೇಶದ ಸಂಸದರನ್ನ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಬಾಂಗ್ಲಾದ ಶಿಲಾಸ್ತಿ ಎಂಬ ಯುವತಿಯ ಮೋಹಕ್ಕೆ ಬಿದ್ದಿದ್ರ ಅನ್ವರುಲ್ ಅಜೀಮ್. ಮೇ 13ರಂದು ಶಿಲಾಸ್ತಿ ರೆಹಮಾನ್ ಜೊತೆಗೆ ಕೋಲ್ಕತ್ತಾಕ್ಕೆ ಈ ಸಂಸದರು ಬಂದಿರ್ತಾರೆ. ಅದೇ ಸಂದರ್ಭದಲ್ಲಿ ಸಿಕ್ಕಿದ್ದೆ ಚಾನ್ಸ್ ಅಂತ ಬಳಸ್ಕೊಂಡು ಸುಪಾರಿ ಹಂತಕರಿಂದ ಇವರು ಕಗ್ಗೊಲೆಗೆ ಒಳಗಾದ ಸಂಸದರು ಮಾಂಸದಂಗಡಿಯವನನ್ನು ಕರೆಸ್ಕೊಂಡು ಅಪಾರ್ಟ್ಮೆಂಟ್ನಲ್ಲಿ ಪೀಸ್ ಮಾಡಿದ್ರು ಅನ್ನುವಂತಹ ಸುದ್ದಿ ಈಗ ಹರಿದಾಡ್ತಾ ಇದೆ. ಮಾಂಸ ಕಟ್ ಮಾಡುವನ್ನ ಕೈಯಲ್ಲಿ ಸಂಸದರು ನರಳಾಡಿ ಸತ್ರು ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಇನ್ನೊಂದು ಕಡೆ ಸಂಸದ ಬಾಡಿಯನ್ನು ಕುರಿ ಮೇಕೆ ಮಾಂಸದಂತೆ ಕಟ್ ಮಾಡಿ ಇಲ್ಲಿ ಡಿಸ್ಪ್ಯಾಚ್ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರು ಬಾಂಗ್ಲಾದೇಶದ MP ಅನ್ವರುಲ್ ಅಜೀಮ್ ಅನಾರ್ ಅಂತ. ಇವರು ಕೋಲ್ಕತ್ತಾದ ಸ್ನೇಹಿತನ ಒಂದು ಪಾರ್ಟಿಗೆ ಬರ್ತಾರೆ. ಆ ಪಾರ್ಟಿಗೆ ಬಂದಾಗ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾರೆ. ಆ ಹನಿ ಟ್ರ್ಯಾಪ್ಗೆ ಒಳಗಾದ ಸಂಸದರನ್ನ ಪೀಸ್ ಮಾಡಿ ಅವ್ರನ್ನ ಆ ಕುರಿ ಕೋಳಿ ಮೇಕೆಗೆ ಎಸ್ತಿದ್ದಾರೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಆ ಒಂದು ಸೂಟ್ ಕೇಸಲ್ಲಿ ಅಂದರೆ ಬಹುಶಃ ಅವರದ್ದೇ ಒಂದಿಷ್ಟು ಅಂದರೆ ಅವರ ದೇಹವನ್ನು ಪೀಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದರು ಅವರ ಸ್ನೇಹಿತರು. ಬಿಸ್ನೆಸ್ ಪಾರ್ಟ್ನರ್ ಆಗಿ ಸಂಸದ ಅನ್ವರುಲ್ ಅಜೀಮ್ ಕೊಲೆಗೆ ಬಾಲ್ಯದ ಗೆಳೆಯನಿಂದಲೇ ಈಗ ಸುಪಾರಿ ಸಿಕ್ಕಿದೆ. ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಂತಹ ಅಖ್ತರ್ ಜುಮಾನ್ನಿಂದ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಆತನ ಸ್ನೇಹಿತ ಅವರು. ಹಾಗಾಗಿ ಕೋಲ್ಕತ್ತಾದಲ್ಲಿ 6 ಮಂದಿ ಬಾಂಗ್ಲಾದವ್ರನ್ನ ಈಗಾಗಲೇ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ. ಬಾಂಗ್ಲಾ ಪ್ರಜೆಗಳಿಂದ ಸಂಸದನ ಕೊಲೆಯಾಗಿದೆ ಅಂತ ಅನುಮಾನ ಈಗ ವ್ಯಕ್ತಪಡಿಸಲಾಗ್ತಾ ಇದೆ. ಕೋಲ್ಕತ್ತಾ ನ್ಯೂ ಟೌನ್ ಅಪಾರ್ಟ್ಮೆಂಟ್ನಲ್ಲಿ ಸಂಸದನ ಹತ್ಯೆ ಬಳಿಕ ಚರ್ಮ ಸುಲಿದು ದೇಹವನ್ನು 80ಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾರೆ ಪಾಪಿಗಳು ಇಲ್ಲಿಂದ ಗೊತ್ತಾಗ್ತಾ ಇದೆ. ಕೋಲ್ಕತ್ತಾ ನ್ಯೂ ಟೌನ್ ಅಪಾರ್ಟ್ಮೆಂಟ್ನಲ್ಲಿ ಸಂಸದನ ಹತ್ಯೆ ಆಗಿದೆ. ಅದಾದ ನಂತರ ಆ ಸಂಸದರ ಚರ್ಮವನ್ನು ಸುಲಿದು ಕೊಲೆ ಮಾಡಿ ಚರ್ಮ ಸುಲಿದು ದೇಹವನ್ನು 80ಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾರೆ ಪಾಪಿಗಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ದೇಹದ ತುಂಡುಗಳನ್ನು ದೊಡ್ಡ ಸೂಟ್ ಕೇಸ್ನಲ್ಲಿ ರವಾನೆ ಮಾಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ನಾವೀಗ ರೌಂಡ್ ಮಾರ್ಕ್ ಮಾಡಿ ಒಂದು ಸೂಟ್ ಕೇಸ್ ತೋರಿಸ್ತಾ ಇದ್ದೀವಲ್ಲ, ಅದರಲ್ಲಿ ಇದೇ ಸೂಟ್ ಕೇಸ್ನಲ್ಲಿ ಬಾಂಗ್ಲಾದ ಸಂಸದ ಅನ್ವರುಲ್ ಅಜೀಮ್ ಅನಾರ್ ಅವರ ದೇಹವನ್ನು 80 ಪೀಸ್ಗಳಾಗಿ ಮಾಡಿ ಸೂಟ್ ಕೇಸ್ನಲ್ಲಿ ಸಾಗಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ, ಒಂದು ರೆಡ್ ಗಾಡಿ ಹೋಯ್ತಲ್ಲ, ಆ ಗಾಡಿಯಲ್ಲಿ ಸಾಗಿಸಿದ್ದಾರೆ. ಎಂಥ ಬರ್ಬರವಾದ ಘಟನೆ, ಎಂತಹ ಅಮಾನುಷವಾದಂಥ ಘಟನೆ. ಸಾಯಿಸಿಬಿಟ್ಟು ಕುರಿ ಕೋಳೆ ಮೇಕೆಗೆ ಹಾಕಿದ್ದಾರೆ. ಇದು 5 ಕೋಟಿ ರೂಪಾಯಿಗೆ ಆಗಿರುವಂಥ ಡೀಲ್. ಹಾಗಾದರೆ ಸಂಸದರ ಬೆಲೆ ಕೇವಲ 5 ಕೋಟಿಗೆ ಅಷ್ಟೇ ಬೆಲೆ ಬಾಳುತ್ತಾ? ಒಬ್ಬರು ಸಂಸದರಾಗಿದ್ದವರಿಗೆ ಈ ಸಮಾಜದಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂದರೆ ನೋಡಿ, ಹಳ್ಳಿಯೊಂದರ ನದಿಯಲ್ಲಿ ಸಂಸದನ ದೇಹದ ತುಂಡುಗಳನ್ನು ಬಿಸಾಡಿ ಹೋಗಿದ್ದಾರೆ ಇಲ್ಲಿ ಪಾಪಿಗಳು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ತನಿಖೆ ವೇಳೆ ಸಂಸದನ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನ ಕಳ್ಳ ಸಾಗಾಣಿಕೆ ವಿಚಾರದಲ್ಲಿ ಸಂಸದ ಅಜೀಮ್ ಕೊಲೆ ಶಂಕೆ ವ್ಯಕ್ತವಾಗ್ತಾ ಇದೆ. ಬೇರೆ ಯಾರು ಮಾಡಿದಲ್ಲ ಇದು. ಬಾಲ್ಯದ ಗೆಳೆಯನ ಜೊತೆ ಚಿನ್ನದ ವಿಚಾರಕ್ಕೆ ವೈಮನಸ್ಸಾಗಿತ್ತು ಅಂತ ಈಗ ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕೆ ಸಂಸದನ ಕೊಲೆಗೆ ಸುಪಾರಿಯನ್ನು ಗೆಳೆಯ ನೀಡಿದ್ದ. ಆತನನ್ನು ಮಾಂಸದ ಅಂಗಡಿಯಲ್ಲಿ ಕೆಲಸ ಮಾಡೋನು ಮುಂಬೈನಿಂದ ಕೋಲ್ಕತ್ತಾಕ್ಕೆ ಬಂದಿದ್ದ.
ಸಂಸದನ ಗುರುತು ಸಿಗದಂತೆ ಚರ್ಮ ಸುಲಿದು ದೇಹವನ್ನ ಕಟುಕರು ತುಂಡರಿಸಿ ಹೋಗಿದ್ದಾರೆ. 13 ದಿನಗಳ ಹಿಂದೆ ನಡೆದಂಥ ಕೊಲೆ ಪ್ರಕರಣದ ತನಿಖೆ ಈಗ ತೀವ್ರತೆಯನ್ನು ಪಡ್ಕೊಂಡಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಪೊಲೀಸ್ನವರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಪೊಲೀಸ್ನವರು ಕೂಡ ಇಲ್ಲಿ ಬಂದು ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಂತಹ ಹಂತಕರನ್ನು ಪೊಲೀಸ್ನವರು ಈಗ ಅರೆಸ್ಟ್ ಮಾಡಿದ್ದಾರೆ. 6 ಮಂದಿ ಆಂಗ್ಲ ಪ್ರಜೆಗಳಿಂದ ಸಂಸದನ ಕೊಲೆಯಾಗಿದೆ ಅನ್ನುವಂತಹ ಅನುಮಾನ ಇತ್ತು. ನೋಡಿ ಅಲ್ಲೆಲ್ಲ ಆ ಸ್ಥಳ ಮಹಜರು ಮಾಡಿರುವಂತಹ ದೃಶ್ಯಾವಳಿಗಳು, ಟೇಪ್ ಎಲ್ಲ ಕಟ್ಟಿದ್ದಾರೆ. ಆ ಸ್ಥಳಕ್ಕೆ ಯಾರು ಕೂಡ ಹೋಗಬಾರ್ದು ಅಂತ ಅರ್ಥ. ಅದು ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇರುವಂಥ ಪ್ರಕರಣ. ಯಾಕಂದರೆ ಒಬ್ಬರು ಸಂಸದರ ಕೊಲೆಯಾಗಿದೆ. ಬಾಂಗ್ಲಾದ ಸಂಸದ ಕೋಲ್ಕತ್ತಕ್ಕೆ, ನಮ್ಮ ಭಾರತಕ್ಕೆ ಬಂದು ಅವ್ರನ್ನ ಹನಿ ಟ್ರಾಪ್ಗೆ ಒಳಪಡಿಸಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಬೇರೆ ಯಾರೂ ಕೊಲೆ ಮಾಡಿದಲ್ಲ ಇದು. ಅವರ ಜೊತೆಯಲ್ಲಿರುವಂತಹ, ಅವ್ರ ಜೊತೆ ಆಡಿ ಬೆಳೆದಂಥ ಬಾಲ್ಯದ ಸ್ನೇಹಿತ ಇವ್ರನ್ನ ಕೊಲೆ ಮಾಡಿದ್ದಾರೆ. ನೋಡಿ, ಅದಕ್ಕೆ ಒಂದು ಮಾತಿದೆ ಈ ರಾಜಕೀಯದಲ್ಲಿ, ಯಾವ ಸಂದರ್ಭದಲ್ಲಿ ಯಾರು ಯಾವಾಗ ಬೇಕಾದರೂ ಶತ್ರುಗಳಾಗ್ತಾರೆ, ಯಾವಾಗ ಬೇಕಾದರೂ ಮಿತ್ರರಾಗ್ತಾರೆ ಅನ್ನುವಂಥ ಒಂದು ಮಾತಿದೆ. ಆದರೆ ಜೊತೆಲಿರೋರೇ ಈ ರೀತಿ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಒಂದು ಮಾತಿದೆಯಲ್ಲ, ಇದೇ ಬೆಸ್ಟ್ ಎಕ್ಸಾಂಪಲ್. ಇವತ್ತೇನು ಸಂಸದರು ಇವತ್ತು ಹತರಾಗಿದ್ದಾರೆ, ಸಂಸದರು ಇವತ್ತು ಕೊಲೆಯಾಗಿದ್ದಾರಲ್ಲ, ಅವರ ಜೊತೆಲಿದ್ದವರೇ, ಅವರ ಆತ್ಮೀಯ ಗೆಳೆಯನೇ ಇವತ್ತು ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಅಂದರೆ ಸುಪಾರಿ ಕೊಟ್ಟು 5 ಕೋಟಿ ರೂಪಾಯಿಗೆ ಅವ್ರನ್ನ ಇಲ್ಲಿ ಪೀಸ್ ಮಾಡಿ ಬಿಸಾಕಿದ್ದಾರೆ. ಆ ಮಾಂಸದ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಆ ಮಾಂಸದ ಅಂಗಡಿಯವನು ಅವರಿಗೆ ಕುರಿ, ಕೋಳೆ, ಮೇಕೆ ಹೇಗೋ ಈ ಮನುಷ್ಯರು ಹಾಗೆ ಅಂತ ಕಾಣಿಸ್ತದೆ ಅವನಿಗೆ. ಪೊಲೀಸ್ನವರೆಲ್ಲ ಬಂದು ಅಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಚಿನ್ನದ ವ್ಯವಹಾರಕ್ಕೆ ಅವರ ನಡುವೆ ಮನಸ್ತಾಪ ಆಗಿದೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಒಟ್ಟಿನಲ್ಲಿ ಕೋಲ್ಕತ್ತಾ ನ್ಯೂ ಟೌನ್ ಅಪಾರ್ಟ್ಮೆಂಟ್ನಲ್ಲಿ ಸಂಸದನ ಹತ್ಯೆಯಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಾಗೆ ನನ್ನ ಕೊಲೀಗ್ ಸಾಹಿಲ್ ಡೆಸ್ಕ್ ಲೈವ್ನಿಂದ ಈಗ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸಾಹಿಲ್, ಈಗಾಗಲೇ ಬಾಂಗ್ಲಾದ MP ನಮ್ಮ ಭಾರತಕ್ಕೆ ಬಂದಾಗ, ಕೋಲ್ಕತ್ತಕ್ಕೆ ಬಂದಾಗ ನಿಗೂಢವಾಗಿ ಸಾವನ್ನಪ್ತಾರೆ. ಹನಿ ಟ್ರ್ಯಾಪ್ ಅನ್ನುವಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ ಸಾಹಿಲ್? ಸಚಿನ್, ಇದು 13 ದಿವಸಗಳ ಹಿಂದೆ ನಡೆದಂತಹ, ಅದರಲ್ಲೂ ಕೋಲ್ಕತ್ತಾ ಎನ್ನುವಂತಹ ನಗರದಲ್ಲಿ ನ್ಯೂ ಟೌನ್ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಂತಹ ಒಂದು ಭಯಂಕರ ಮತ್ತು ಬೀಭತ್ಸ ರೂಪದ ಒಂದು ಮರ್ಡರ್ ಇಡೀ ಬಾಂಗ್ಲಾದೇಶದ ರಾಜಕಾರಣವನ್ನೇ ಈಗ ಅಲ್ಲೋಲ ಕಲ್ಲೋಲ ಮಾಡಿದೆ. 13 ದಿವಸಗಳಿಂದಲೂ ಕೂಡ ಏನು ಬಾಂಗ್ಲಾದೇಶ ಇದು ಒಂದು ಹನಿ ಟ್ರಾಪಿಗೆ ಸಂಬಂಧಪಟ್ಟಂತಹ ಪ್ರಕರಣ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸತೊಡಗ್ತೋ, ಆ ಪ್ರಕರಣ ದಿನ ಕಳೆದ ಹಾಗೆ ಒಂದೊಂದು ತಿರುವನ್ನು ಪಡೆದುಕೊಳ್ಳುತ್ತೆ. ಇದರಲ್ಲಿ ಒಬ್ಬ ಹಾಲಿ ಸಂಸದ ಅನ್ವರ್ ಅಜೀಮ್ ಎನ್ನುವಂತಹ ಸಂಸದನನ್ನ ಭಯಂಕರವಾಗಿ ಕೊಲ್ಲಲಾಗುತ್ತೆ. ಅದು ಈಗ ಬಾಂಗ್ಲಾದೇಶದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಮೊದಲು ಇದು ಹೆಣ್ಣಿನ ಮೇಲಿರ್ತಕ್ಕಂತಹ ಮೋಹದ ಒಂದು ಉದ್ದೇಶ ಇರಬಹುದು ಅಂತ ಶಂಕಿಸಲಾಯಿತು. ಅದೇ ಪ್ರಕರಣ ಈಗ ಬೇರೆಯೇ ಒಂದು ತಿರುವನ್ನು ಪಡೆದುಕೊಂಡಿದೆ. ಅದರಲ್ಲೂ ಕೂಡ ಶಿಲಾಸ್ತಿ ಎನ್ನುವಂತಹ ಹೆಣ್ಣು ಮಗಳೊಂದಿಗೆ ಈತ ಸಂಪರ್ಕವನ್ನು ಇಟ್ಟುಕೊಂಡಿದ್ದ. ಯಾರು ಈಗ ಕೊಲೆಯಾಗಲ್ಪಟ್ಟಿದ್ದಾನೋ ಆ ವ್ಯಕ್ತಿ ಸಾಕಷ್ಟು ವರ್ಷದಿಂದ ಶಿಲಾಸ್ತಿಯ ಸಂಪರ್ಕದಲ್ಲಿದ್ದ. ಆಕೆಯ ಮೇಲೂ ಕೂಡ ವಿಪರೀತವಾದಂತಹ ಮೋಹ ಇತ್ತು. ಆ ಮೋಹದ ಪರಿಣಾಮವಾಗಿಯೇ ಈ ಕೊಲೆ ನಡೆದಿರಬಹುದು ಅಂತ ಎಲ್ಲರೂ ಕೂಡ ಶಂಕೆ ವ್ಯಕ್ತಪಡಿಸಿದ್ರು. ಆದರೆ ಈಗ ಈ ಪ್ರಕರಣಕ್ಕೆ ಬೇರೆಯೇ ಟ್ವಿಸ್ಟ್ ಸಿಕ್ಕಿದೆ. ಈ ಕೊಲೆಯನ್ನ ಮಾಡಿಸಿದ್ದು ಬೇರಾರು ಆಗಿರಲಿಲ್ಲ, ಆತನ ಬಾಲ್ಯ ಸ್ನೇಹಿತನಾಗಿದ್ದ ಅಖ್ತರ್ ಅಂಜುಮನ್ ಎನ್ನುವಂತಹ ವ್ಯಕ್ತಿ. ಈ ಪ್ರಕರಣದಲ್ಲಿ ಈಗ ಒಂದರ್ಥದ ಶಾಕಿಂಗ್ ಅಥವಾ ಸ್ಫೋಟಕವಾದಂತಹ ವಿಚಾರ. ಆತ ಬಾಲ್ಯದ ಸ್ನೇಹಿತ ಆಗಿದ್ದ. ಈ ಸಂಸದನೊಂದಿಗೆ ಸಾಕಷ್ಟು ರೀತಿಯ ವ್ಯವಹಾರದಲ್ಲಿ ಸಕ್ರಿಯನಾಗಿದ್ದ. ಅದರಲ್ಲೂ ಕೂಡ ಕಾನೂನು ಬಾಹಿರವಾದಂತಹ ಚಿನ್ನ ಕಳ್ಳ ಸಾಗಾಣಿಕೆ ಎನ್ನುವಂತಹ ವ್ಯವಹಾರದಲ್ಲಿ ಈತ ತೊಡಗಿಕೊಂಡಿದ್ದ. ಆ ವ್ಯವಹಾರದಲ್ಲಿ ವೈಮನಸ್ಸು ಕೂಡ ಈ ಬಾಲ್ಯ ಸ್ನೇಹಿತನಿಗಿತ್ತು. ಹೇಗಾದ್ರೂ ಮಾಡಿ ಈ ಸಂಸದನನ್ನ ಕೊಲ್ಲಬೇಕು ಎನ್ನುವಂತಹ ಒಂದು ಉದ್ದೇಶವನ್ನ ಈತ ಇಟ್ಟುಕೊಂಡಿದ್ದ. ಅದಕ್ಕೆ ಯಾವುದೇ ರೀತಿಯ ಅವಕಾಶಗಳು ಸಿಕ್ಕಿರಲಿಲ್ಲ. ಆದರೆ ಶಿಲಾಸ್ತಿ ಎನ್ನುವಂತಹ ಹೆಣ್ಣು ಮಗಳ ಜೊತೆ ಸಂಸದನ ಸಂಪರ್ಕ ಇದೆ ಎನ್ನುವಂತಹ ಸುಳಿವು ಬಾಲ್ಯ ಸ್ನೇಹಿತೆಗೆ ಸಿಕ್ಕಿತ್ತು. ಶಿಲಾಸ್ತಿ ಜೊತೆ ಈತ ಯಾವಾಗಲಾದ್ರೂ ಅಥವಾ ಯಾವುದಾದ್ರೂ ಸಂದರ್ಭದಲ್ಲಿ ತಗಲಾಕಿಕೊಳ್ಳಬಹುದು, ಆಗ ಈತನನ್ನು ಮುಗಿಸಬಹುದು ಎನ್ನುವಂತಹ ಹೊಂಚನ್ನ ಹಾಕಿದ್ದ ಈ ಬಾಲ್ಯ ಸ್ನೇಹಿತ. ಕೋಲ್ಕತ್ತಾಕ್ಕೆ ಬಂದಿದ್ದ ಸಂಸದ ಜೊತೆಗೆ ಶಿಲಾಸ್ತಿಯ ಜೊತೆಯೂ ಕೂಡ ನ್ಯೂ ಟೌನ್ ಅಪಾರ್ಟ್ಮೆಂಟ್ನಲ್ಲಿ ರೂಮ್ ಮಾಡಿಕೊಂಡಿದ್ದ. ಶಿಲಾಸ್ತಿ ಜೊತೆಗೆ ಇದ್ದಂತಹ ಸ್ಥಳ
ಈ ಖದೀಮರಿಗೆ ಅಥವಾ ಈ ಕಾಬಾಲಿಗರಿಗೆ ಟ್ರ್ಯಾಕ್ ಮಾಡೋದಕ್ಕೆ ಬಹಳಷ್ಟು ಸುಲಭವಾಯಿತು. ಆತನಿದ್ದಂತಹ ಅಪಾರ್ಟ್ಮೆಂಟ್ನಲ್ಲಿ 6 ಜನರನ್ನ ನೇಮಿಸಲಾಗಿತ್ತು ಸಚಿನ್. ಈ ಕೃತ್ಯವೆಸಗೋದಕ್ಕೆ 6 ಜನರನ್ನ ನೇಮಿಸಲಾಗಿತ್ತು. ಅದರಲ್ಲೂ ಕೂಡ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಈ 6 ಮಂದಿ ಅಕ್ರಮವಾಗಿ ಭಾರತದಲ್ಲೇ ನೆಲೆಸಿದ್ರು. ಅದರ ಜೊತೆಗೆ ಒಬ್ಬ ಬುಚ್ಚರನ್ನು ಕೂಡ ನೇಮಿಸಿಕೊಂಡಿದ್ದ. ಅದರಲ್ಲೂ ಕೂಡ ಮುಂಬೈನಿಂದ ಕರೆಸಿಕೊಂಡಿದ್ದ ಒಬ್ಬ ಮಾಂಸದಂಗಡಿಯ ಮಾಂಸ ಕಡಿಯುವಂತಹ ವ್ಯಕ್ತಿಯನ್ನ ಕರೆಸಿಕೊಂಡಿದ್ದ ಈ ಸಂಸದನನ್ನ ಕೊಲ್ಲೋದಕ್ಕೆ. 6 ಜನರು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು. ಈತನನ್ನ ಸುಲಭವಾಗಿ ಮುಗಿಸಿಬಿಟ್ರು. ಅದರಲ್ಲೂ ಕೂಡ ಬಹಳಷ್ಟು ಬರ್ಬರತೆಯಲ್ಲಿ ಭೀಕರತೆ ಅಂತ ಹೇಳ್ತಾರಲ್ಲ, ಆ ಅರ್ಥದ ಪ್ರಕರಣ ಇದಾಗಿತ್ತು. ಆತನನ್ನ ಕುರಿ ಮೇಕೆಯನ್ನ ಕಡಿಯುವಂತಹ ರೀತಿಯಲ್ಲಿ ಕತ್ತರಿಸಲಾಗಿತ್ತು ಸಚಿನ್.